ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆ ಪನ್ನೀರ್ ಪ್ರಿಯರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಕೃತಕ ಪನ್ನೀರ್ ವಿರುದ್ಧ ಸಮರವನ್ನೇ ಸಾರಿದೆ. ರಾಜ್ಯದಲ್ಲಿ 1 ವರ್ಷಗಳ ಕಾಲ ಕೃತಕ ಪನ್ನೀರ್ಗೆ ನಿಷೇಧ ಹೊರಡಿಸಿ ಆದೇಶವನ್ನು ಹೊರಡಿಸಿದೆ. ಈ ಪನ್ನೀರ್ ಅಂದ್ರೆ ಯಾರು ತಾನೇ ಇಷ್ಟ ಇಲ್ಲ ಹೇಳಿ. ಎಂತವರಿಗೂ ಪನ್ನೀರ್ ಅಂದ್ರೆ ಇಷ್ಟ. ಪುಟ್ಟ ಮಕ್ಕಳು, ಯುವಕರಿಗಂತೂ ಪಂಚ ಪ್ರಾಣ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಪನ್ನೀರ್ ಪದಾರ್ಥಗಳನ್ನ ಆರ್ಡರ್ ಮಾಡದವರೇ ಇಲ್ಲ. ಜನರು ಬಾಯಿ ಚಪ್ಪರಿಸಿಕೊಂಡು ತಿನ್ನುತ್ತಿದ್ದ ಪನ್ನೀರ್ ಬಗ್ಗೆ ಈಗ ಆಘಾತಕಾರಿ ಮಾಹಿತಿಯೊಂದು ಹೊರಬಿದ್ದಿದೆ. ರಾಜ್ಯದ ಹಲವು ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಬಳಸ್ತಾ ಇದ್ದಂತಹ ಪನ್ನೀರ್ ನಕಲಿ ಅನ್ನೋ ಸ್ಫೋಟಕ ಅಂಶ ಬಯಲಾಗಿದೆ. ಕೃತಕ ಪನ್ನೀರ್ ವಿರುದ್ಧ ಸಮರ ಸಾರಿದ ಸರ್ಕಾರ. ಕರ್ನಾಟಕದಲ್ಲಿ 1 ವರ್ಷ ಕೃತಕ ಪನ್ನೀರ್ ನಿಷೇಧ. ಆಶ್ಚರ್ಯ ಅನಿಸಿದ್ರು ಇದು ಸತ್ಯ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಪನ್ನೀರ್ ಪ್ರಿಯರಿಗೆ ಬಿಗ್ ಶಾಕ್ ಕೊಟ್ಟಿದೆ. ಕೃತಕ ಪನ್ನೀರ್ ವಿರುದ್ಧ ಸಮರವನ್ನೇ ಸಾರಿದೆ. ರಾಜ್ಯದಲ್ಲಿ 1 ವರ್ಷಗಳ ಕಾಲ ಕೃತಕ ಪನ್ನೀರ್ನ ನಿಷೇಧಿಸಿ ಆದೇಶವನ್ನು ಹೊರಡಿಸಿದೆ. ಆಹಾರ ಸುರಕ್ಷತಾ ನಿಯಮಾವಳಿ ಪ್ರಕಾರ ಪನ್ನೀರ್ನ ಕೇವಲ ಹಾಲಿನಿಂದ ಮಾತ್ರ ತಯಾರಿಸಬೇಕು. ಹಾಲಿನ ನೈಸರ್ಗಿಕ ಕೊಬ್ಬಿನಿಂದ ಪನ್ನೀರನ್ನ ತಯಾರಿಸಬೇಕು. ಆದರೆ ಪನ್ನೀರ್ ಪದಾರ್ಥಗಳಿಗೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದ್ದಂತೆ ಉತ್ಪಾದಕರು ಕಳ್ಳದಾರಿಯನ್ನು ಹಿಡಿದಿದ್ರು. ನಕಲಿ ಪನ್ನೀರ್ನ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಿಗೆ ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ಕೃತಕವಾಗಿ ತಯಾರಿಸಿದ ಅನಲಾಗ್ ಪನ್ನೀರ್ ಪೂರೈಸ್ತಾ ಇದ್ರು. ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೋಟೆಲ್ ಹಾಗೂ ರೆಸ್ಟೋರೆಂಟ್ಗಳಲ್ಲೂ ಕೂಡ ಈ ನಕಲಿ ಪನ್ನೀರನ್ನ ಬಳಸಿ ಬಿಸಿ ಬಿಸಿ ಪದಾರ್ಥಗಳನ್ನ ತಯಾರಿಸಿ ಗ್ರಾಹಕರಿಗೆ ನೀಡ್ತಾ ಇದ್ರು. ಆದರೆ ಈಗ ರಾಜ್ಯದಲ್ಲಿ ಈ ನಕಲಿ ಪನ್ನೀರ್ಗೆ ಬ್ರೇಕ್ ಬಿದ್ದಿದೆ. ರಾಜ್ಯದಲ್ಲಿ 1 ವರ್ಷದವರೆಗೆ ಕೃತಕ ಪನ್ನೀರ್ ಬ್ಯಾನ್ ಮಾಡಲಾಗಿದೆ. ಕರ್ನಾಟಕ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅನಲಾಗ್ ಪನ್ನೀರ್ನ ನಿಷೇಧಿಸಿ ಆದೇಶವನ್ನು ಹೊರಡಿಸಿದೆ. ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಈ ಕೃತಕ ಪನ್ನೀರ್ ಬಳಕೆ, ಸಂಗ್ರಹಣೆ, ಮಾರಾಟವನ್ನ ಬ್ಯಾನ್ ಮಾಡಿದೆ. ಒಂದು ವೇಳೆ ಆಹಾರ ನಿಯಂತ್ರಣ ಕಾಯ್ದೆ ಉಲ್ಲಂಘಿಸಿ ಮಾರಿದರೆ ಕ್ರಮದ ಎಚ್ಚರಿಕೆ ಕೂಡ ನೀಡಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಆರೋಗ್ಯ ಸಚಿವ ಯುಟಿ ಖಾದರ್, ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಕೃತಕ ಪನ್ನೀರ್ ಬಳಕೆ ಕಡಿಮೆ ಅಂತ ತಿಳಿಸಿದರು. ಹೋಟೆಲ್, ರೆಸ್ಟೋರೆಂಟ್ಗಳ ಮೇಲೆ ನಿಗಾ ಇಡಲು ಪ್ರತಿ ತಾಲೂಕಿಗೊಂದು ವಾಚ್ ಟೀಮ್ ರಚಿಸುವುದಾಗಿ ಹೇಳಿದ್ದಾರೆ. ನೋಡಿ, ಕೃತಕ ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಬಹಳ ಕಡಿಮೆ. ಎಲ್ಲಿ ಪನ್ನೀರ್ಗೆ ವೆಜಿಟೇರಿಯನ್ ಅಲ್ಲಿ ಜಾಸ್ತಿ ಡಿಮಾಂಡ್ ಇರ್ತದೆ, ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂತದ್ದು. ನಮ್ಮಲ್ಲಿ ಬಹಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಏನು ಪನ್ನೀರ್ ಹೇಳ್ತೇವೆ, ನಾವು ಸಿಕ್ಕಿದ್ದು ಬಹಳ ಕಡಿಮೆ. ಆದ್ರೂ ಕೂಡ ನಾವು ಆದೇಶ ಬ್ಯಾನ್ ಅಂತ ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಯಾರು ಮಾಡ್ತಾ ಇದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲಿ ಕಲಿಸುವುದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಅದಕ್ಕಾಗಿ ನಾನು ಬಹುಶಃ ಎಲ್ಲ ತಾಲೂಕು ಮಟ್ಟದಲ್ಲಿ ಒಂದು ವಾಚ್ ಟೀಮ್ ಮಾಡಬೇಕಂತ ಹೇಳಿ ನಾನು ಇವತ್ತು ಚರ್ಚೆ ಮಾಡಿ ನಾನು ಇಲಾಖೆ ಮತ್ತು ಕಾನೂನು ವ್ಯಾಪ್ತಿಯಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ವಾಚ್ ಟೀಮ್ ಅಂತ ಹೇಳಿದರೆ ಪ್ರತಿ ತಾಲೂಕಿನಲ್ಲಿ ಅದು ನಮ್ಮ 40 ವರ್ಷಕ್ಕೆ ಮೇಲ್ಪಟ್ಟವರು, ರಿಟೈರ್ಡ್ ಎಂಪ್ಲಾಯರ್ಸ್ ಅಂಡ್ ರಿಟೈರ್ಡ್ ಪೀಪಲ್, ಡಾಕ್ಟರ್ ಇದ್ದವರು ಇರ್ತಾರೆ, ಫುಡ್ ನ್ಯೂಟ್ರಿಷನ್ ಇರ್ತಾರೆ, ಈ ಅದು ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜ್ಞಾನವುಳ್ಳವರು ಇರ್ತಾರೆ, ಅಥವಾ ಬೇರೆ ಬೇರೆ ಗವರ್ಮೆಂಟ್ ಸೆಕ್ಟರ್, ಯೂನಿವರ್ಸಿಟಿ ಸೆಕ್ಟರ್, ಇದರಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ, ಸೀನಿಯರ್ ಸಿಟಿಸನ್ಸ್. ನಾವು ಅವರು ರಿಟೈರ್ಡ್ ಆಗಿದ್ದಾರೆ, ಅವರಿಗೆ ಒಂದು ಸೋಷಿಯಲ್ ಕೆಲಸ ಮಾಡಬೇಕೆಂಬ ಒಂದು ಇಚ್ಛೆ ಇರ್ತದೆ. ಅಂತ ಒಂದು ಜಿಲ್ಲೆಯಲ್ಲಿ ಗುರುತಿಸಿ ಮತ್ತು ತಾಲೂಕಲ್ಲಿ ಗುರುತಿಸಿಕೊಂಡು ಅವರಿಗೆ ನಾವು ಕೆಲವೊಂದು ಪವರ್ ಕೊಡೋದು, ಹೋಗಿ ಇನ್ಸ್ಪೆಕ್ಷನ್ ಮಾಡೋದು, ಬರೋದು, ಮತ್ತೆ ನಮಗೆ ರಿಪೋರ್ಟ್ ಕೊಡೋದು. ನೋಡಿದ್ರಲ್ವಾ, ನಾವು ದಿನನಿತ್ಯ ಸೇವಿಸುವಂತಹ ಆಹಾರ ಕೂಡ ಎಷ್ಟರ ಮಟ್ಟಿಗೆ ನಕಲಿ ಆಗಿದೆ ಅಂತ. ಇನ್ನು ಮುಂದೆ ಪನ್ನೀರ್ ತಿನ್ನೋಕು ಮುನ್ನ ಯಾವುದಕ್ಕೂ ಕೂಡ ಒಂದ್ಸಲ ಯೋಚನೆ ಮಾಡಿ.